ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಾ ಇರ್ತಕ್ಕಂಥ ಇಂದಿನ ರೆಸಿಪಿ ಮೊಸರನ್ನ. 1 ಕಪ್ಪು ಅಕ್ಕಿನ ತೊಗೊಂಡಿದ್ದೀನಿ. 1 ಕಪ್ಪು ಅಕ್ಕಿ ತೊಳ್ಕೊಂಡು ಈಗ ಸೇಮ್ ಕಪ್ ಮೆಜರಲ್ಲಿ 2 ಕಪ್ ಹಾಲನ್ನ ಹಾಕ್ಕೊಂಡು ಮತ್ತು 2 ಕಪ್ಪು ನೀರನ್ನ ಸೇರಿಸ್ಕೊಂಡು 2 ಕಪ್ ನೀರು, 1 ಕಪ್ಪಿಗೆ 4 ಇದ್ರೇ ಮೊಸರನ್ನ ಸ್ವಲ್ಪ ಮೆತ್ತಗೆ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 3 ವಿಷಲ್ನ ಕೂಗಿಸ್ಕೊಳ್ಳೋಣ ಕುಕ್ಕರಲ್ಲಿ. ಅದು 3 ವಿಷಲ್ ಕೂಗುವಷ್ಟರಲ್ಲಿ ಸಿಂಪಲಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 1 ಇಂಚಷ್ಟು ಶುಂಠಿ, ಸ್ವಲ್ಪ ಹಸಿ ಕಾಯಿ ತುರಿ. ಶುಂಠಿ ನಾನು ತುರಿದು ಹಾಕ್ತಾಯಿದ್ದೀನಿ, ಯಾಕೆಂದರೆ ಸ್ವಲ್ಪ ಇರೋದ್ರಿಂದ ಅದು ನುಣಿಗಾಗಲ್ಲ ಅಂತ ಹೇಳ್ಬಿಟ್ಟು. 1 ಸ್ಪೂನಷ್ಟು ಜೀರಿಗೆ ಮತ್ತು 1 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈಗ ರುಬ್ಕೊಂಡಿದ್ದೀವಿ. ಈಗ ಕುಕ್ಕರ್ ಕೂಗಿದೆ ನೋಡಿ, ಅದು ಮೆತ್ತಗಾಗಿದೆ ಅನ್ನ. ಈಗ ಒಂದು ಒಗ್ಗರಣೆಗೆ ಪ್ಯಾನ್ ಇಟ್ಕೊಂಡು 2ರಿಂದ 2.5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದಿದೆ. ಈಗ ಸಾಸಿವೆನ ಹಾಕ್ಕೊಂಡು ಕಡಲೆಬೇಳೆ ಬೇಕು ಅನ್ನೋದು ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಕಡಲೆಬೇಳೆನೇ ಹಾಕ್ಕೋತಾ ಇದ್ದೀನಿ, ಯಾಕೆಂದರೆ ಅದು ಚೆನ್ನಾಗಿರುತ್ತೆ ಮೊಸರನ್ನ ತಿನ್ನಬೇಕಾದ್ರೆ ಅಂತ. ಬೇಡ ಅದು ಅನ್ನೋರು ಸ್ಕಿಪ್ ಬೇಕಾದ್ರೆ ಮಾಡ್ಕೋಬೋದು. ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಲಿ. ಈಗ ನಾನು ಖಾರಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿನೂ ಸಹ ಹಾಕಿದ್ದೀನಿ. ಈಗ 1-2 ರೆಕ್ಕೆ ಅಷ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ. ಇದೆಲ್ಲ ಅಷ್ಟೇನು ಮತ್ತೇನು ಫ್ರೈ ಆಗೋದು ಬೇಡ. ನೋಡಿ, ಅದು ಕಡಲೆಬೇಳೆ ಎಲ್ಲನೂ ಫ್ರೈ ಆಗಿದೆ. ಈಗ ಆರಕ್ಕಿಟ್ಟಿದ್ವಲ್ಲ ಮೊಸರನ್ನ, ಅದು ಚೆನ್ನಾಗಿ ಆರಿರಬೇಕು, ಬಿಸಿ ಇರಬಾರ್ದು. ಬಿಸಿ ಇದ್ದರೆ ಮೊಸರು ಹಾಕ್ಬಿಟ್ರೆ ಒಂಥರ ಆಗಿಬಿಡುತ್ತೆ. ಈಗ ಅದು ಒಗ್ಗರಣೆನೆಲ್ಲ ಇದಕ್ಕೆ ಸೇರಿಸ್ಕೊಂಡು ರುಬ್ಬಿದ್ವಲ್ಲ ಜಾರಲ್ಲಿ ಇರ್ತಕ್ಕಂಥ ಮೊಸರು, ಕಾಯಿ, ಶುಂಠಿ ರುಬ್ಬಿರ್ತಕ್ಕಂಥದ್ದನ್ನ ಮಿಶ್ರಣನ ಸೇರಿಸ್ಕೊಂಡು, ಬೇಕು ಅನ್ನೋರು ಇನ್ನು ಸ್ವಲ್ಪ ಮೊಸರನ್ನ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ನೀರು ಸೇರಿಸ್ಕೋತೀನಿ ಅಂದರೆ ನೀರು ಬೇಕಾದ್ರೆ ಸೇರಿಸ್ಕೋಬೋದು. ನಾನು ಆವಾಗಲೇ ಗೋಡಂಬಿ ಹಾಕಿರಲಿಲ್ಲ. ಈಗ ಗೋಡಂಬಿನ ತುಪ್ಪದಲ್ಲೇ ಫ್ರೈ ಮಾಡಿ ಗೋಡಂಬಿನ ಹಾಕ್ಕೊಳ್ಳೋಣ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಈಗ ಗೋಡಂಬಿನೂ ಫ್ರೈ ಆಗಿದೆ. ಈ ಗೋಡಂಬಿ ಫ್ರೈ ಆಗಿದೆ, ಅದಕ್ಕೆ ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ದಾಳಿಂಬೆನ ಸೇರಿಸ್ಕೊಳ್ಳೋಣ. ಬೇಕು ಅನ್ನೋರು ಕ್ಯಾರೆಟ್ ತುರಿನ ಸಹ ಹಾಕ್ಕೋಬೋದು, ಕ್ಯಾರೆಟ್ ತುರಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಹಾಕ್ತಾಯಿಲ್ಲ. ಈಗ ಮೊಸರನ್ನ ರೆಡಿ. ಹೋಟ್ಲ ಸ್ಟೈಲಲ್ಲಿ ಮೊಸರನ್ನ ಮದುವೆ ಮನೆಗಳ ಥರನೇ ಇರುತ್ತೆ. ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ಮನೇಲಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್, ಫಾಲೋ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.